ನಾಯಕನಹಟ್ಟಿ ಹೋಬಳಿ ತಿಮ್ಮಪಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ 103ನೇ ವರ್ಷದ ಕಾರ್ತಿಕ ರಥೋತ್ಸವ ಶುಕ್ರವಾರ ನಡೆಯಿತು. ಮಧ್ಯಾಹ್ನ 12ಕ್ಕೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಕಳಸ ಪೂಜೆಯೊಂದಿಗೆ ನೆರವೇರಿಸಿದ ಭಕ್ತರು ಧ್ವಜ ಹಾಗೂ ನಾನಾ ಬಣ್ಣಗಳಿಂದ ಹೂಗಳಿಂದ ರಥವನ್ನು ವಿಶೇಷವಾಗಿ ಅಲಂಕರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಭಕ್ತಿ ಸಮರ್ಪಿಸಿದರು. ರಥ ಸಂಚರಿಸುವ ದಾರಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು ಮಂಡಕ್ಕಿ ಏರ್ಚುತ್ತಿದ್ದರು. ರಥೋತ್ಸವದಲ್ಲಿ ಕೋಲಾಟ, ಡೊಳ್ಳು, ನವಿಲು ಕುಣಿತ ಗಮನ ಸೆಳೆದವು. ಒಂದು ಬಸವೇಶ್ವರ ದೇವಾಲಯವನ್ನು ಕಟ್ಟಿಸೋದ್ರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅಂದಿನಿಂದ ಇಂದಿನವರೆಗೆ 103 ವರ್ಷಗಳ ಕಾಲ ನಮ್ಮ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ರೀತಿಯಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಈ ರಥೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚಿನ ಕಳೆದ ಒಂದು 10 ವರ್ಷಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ನಮ್ಮ ವಂಶದ ಪರವಾಗಿ ನಾವು ಒಂದು ಅನ್ನ ಸಂತರ್ಪಣೆಯನ್ನು ನಾವು ಇವತ್ತು ಮಾಡಿಸ್ತಾ ಬಂದಿದ್ದೀವಿ. ಎಷ್ಟು ಜನ ಬಂದರೂ ಕೂಡ ಎಲ್ಲ ಹೊರವೂರಿಂದ ಭಕ್ತರು ಬಂದಿರ್ತಾರೆ. ಶರಣಾಯ್ದರು ಇರ್ಬೋದು, KEBವರು ಇರ್ಬೋದು, ಪೊಲೀಸ್ನವರು ಇರ್ಬೋದು. ಇಂಥ ಒಂದಿಷ್ಟು ಯಾವುದೇ ತೊಂದರೆ ಆಗಬಾರ್ದು ಇಲ್ಲಿ ಬಂದಾಗ ನಮ್ಮ ಗ್ರಾಮದಲ್ಲಿ ಅವರೆಲ್ಲರೂ ಕೂಡ ಖುಷಿಯಿಂದ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿರ್ತೀವಿ. ರಥೋತ್ಸವದ ವಿಶೇಷವಾಗಿ ಪ್ರಕಾಶನ ಹೇಳಿದಾಗೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೂ ಕೂಡ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಹೋದಷ್ಟು ಹೆಚ್ಚು ಬೆಲೆಗೆ ಹರಾಜಾಗ್ತಕ್ಕಂಥ ಒಂದು ಏನು ಬಾವುಟ ಇದೆ ಅದು ತಿಮ್ಮಪ್ಪನಹಳ್ಳಿಯೇ. ಕನಿಷ್ಠ 1 ಲಕ್ಷಕ್ಕೂ ಮೇಲ್ಪಟ್ಟು ಒಂದು ಹರಾಜಿನಲ್ಲಿ ಬೆಲೆಯನ್ನು ಇಲ್ಲಿ ಪ್ರಕಾಶ್ ಅಂತ ತಿಮ್ಮಪ್ಪನಹಳ್ಳಿ ಗ್ರಾಮ ಇದು ತರೀಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ. ಸುಮಾರು 3 ವರ್ಷಗಳಿಂದ ಕೂಡ ಈ ರಥೋತ್ಸವ ಈ ಗ್ರಾಮದಲ್ಲಿ ನಡೆಸ್ತಾ ಇದೆ. ಈ ರಥೋತ್ಸವ ನಡೆಯೋದಕ್ಕಿಂತ ಮುಂಚೆ ಬಸವಣ್ಣ ನಂದಿ ಧ್ವಜವನ್ನು ಬಂದಿ ಮರದ ತಗೊಂಡೋಗಿ ಪೂಜೆ ಮಾಡಿ ಬಂದ ನಂತರ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಹೂನಾರ ಇರ್ಬೋದು, ಗುಲಾಬಿ ಹೂನಾರ ಇರ್ಬೋದು, ರುದ್ರಾಕ್ಷಿ ಹೂನಾರ ಇರ್ಬೋದು ಮತ್ತು ಮಲ್ಲಿಗೆ ಹೂನಾರಗಳು ಭಕ್ತರು 100 ಜನ ತಂದು ಸ್ವಾಮಿಗೆ ಪಾದಸೇವೆ ಮಾಡ್ತಾ ಇದ್ದಾರೆ. ಅದು ಮಾಡಿದ ನಂತರ ಮುಕ್ತಿ ಬಾವುಟವನ್ನು ಹರಾಜು ಮಾಡಲಾಗುತ್ತೆ. ಮುಕ್ತಿ ಬಾವುಟದಲ್ಲಿ ಹರಾಜು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಏನಂದರೆ ಈ ಬಾವುಟದಲ್ಲಿ ಹರಾಜು ಮಾಡಿ ತಗೊಂಡೋದಂಥವ್ರು ಅವರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದನ್ನು ಮುಂದುವರಿಸೊಳಗಾಗಿ ನೆರವೇರುತ್ತೆ ಅಂತ ಒಂದು ಪ್ರತೀಕ ಇದೆ. ಆ ಪ್ರತೀಕದ ಮುಖಾಂತರ ಇವತ್ತು ಆ ಬಾವುಟ ಹರಾಜಾಗುತ್ತೆ. ಆ ಬಾವುಟವನ್ನು ತಗೊಂಡವರಿಗೆ